ಠಾಣೆಗೆ ಮುತ್ತಿಗೆ ಹಾಕಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಶೋಕ್ ಅವರು ಹಾಗೂ ಮಹೇಶ್ ತೆಂಗಿನಕಾಯಿ ಅವರಿಗೆ ಕಮಿಷನರ್ ಅವರು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದರೆ ನಾಯಕರ ಮನವೊಲಿಸ್ತಾ ಇದ್ದಾರೆ. ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋಕೆ ಅಶೋಕ್ ಅವರು ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಈ ಥರ ಮಾಡಬೇಡಿ ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಬಟ್ ಇವ್ರು ಮುತ್ತಿಗೆ ಹಾಕಲೇಬೇಕು ಅಂತ ನಿಂತ್ಕೊಂಡಿದ್ದಾರೆ. ಈಗ ಪ್ರತಿಭಟನೆಯಿಂದ ನಾವು ಹೇಳಿದ್ರಿ ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ದೀರಿ. 3 ದಿನ ಆಕ್ಷನ್ ತಗೊಂಡಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡಿ ಹೋರಾಟ ಮಾಡ್ತೀವಿ. ಅವ್ರಿಗೆ ಗಡುವನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅದೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ. ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ದೀರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದನೇ ನಾವು ಶುರು ಮಾಡ್ತೀವಿ. ರಾಜ್ಯ ಸರ್ಕಾರದ ಆದೇಶ ಅರೆಸ್ಟ್ ಮಾಡಿದ್ದಾರೆ, ಇವರ ಸ್ವಂತ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲೇ ಆ ಇನ್ಸ್ಪೆಕ್ಟರ್ ಅವ್ರು ಹೇಳಿದನ್ನ ಕೇಳಿ ಮಾಡಿರುವಂತದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಸ್ಟ್ಯಾಂಡಿಂಗ್ ಆರ್ಡರ್ ಇದೆ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ, ನೋಡ್ಕೊಂಡು ಮಾಡಿದ್ದಾರೆ. ಇದೊಂದು ಸಾಮಾನ್ಯ ಕೇಸು. ಆಲ್ರೆಡಿ ಇದರಲ್ಲಿ ಕೇಸು ಇದ್ದಂಥವ್ರನ್ನೆಲ್ಲ ಬಿಡುಗಡೆ ಔಟ್ ಇದೆ. ಆರ್ ಅಶೋಕ್ ಅವರಲ್ಲಿ ಒತ್ತಾಯ ಮಾಡ್ತಾ ಇರೋದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಯಾವ ಆರ್ಡರ್ ಕೂಡ ಇಲ್ಲ ಅವರಿಗೆ. ಆ ಮೌಖಿಕ ಆದೇಶ ಬಂದಿದ್ದಕ್ಕೇನೆ ಅವರು ಈ ರೀತಿಯಾಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ ಅಂತೇಳಿ. ಯಾರು ಮೌಖಿಕ ಆದೇಶ ಮಾಡಿದ್ದಾರೆ, ಅವರು ಮೌಖಿಕ ಆದೇಶವನ್ನು ಪಾಲನೆ ಮಾಡದಿದ್ರೆ ಅವ್ರ ಕಥೆ ಏನು? ಅವರು ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಂಗೆ ಪೊಲೀಸು. ಈ ಕಡೆ ಸರ್ಕಾರ ಹೇಳಿದ್ದನ್ನು ಪಾಲನೆ ಮಾಡದೇ ಇದ್ದರೆ ಆ ಕಡೆಯಿಂದ ಉಗಿಸ್ಕೋಬೇಕು, ಈ ಕಡೆಗೆ ಪಾಲನೆ ಮಾಡಿದರೆ ಈ ಕಡೆಯಿಂದ ಉಗಿಸ್ಕೋಬೇಕು. ಹಾಗಂತ ಈಗ ಜೈಲಿಗೆ ಕಳುಹಿಸುವಂಥ ಪರಿಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಗೊತ್ತಿದೆ ಕೋರ್ಟ್ ರಜೆ ಇದೆ, ಹಾಗಾಗಿನೇ ಬೇಕು ಅಂತಲೇ ಇದನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೆಲ್ಲೇ ಹೋರಾಟಗಳು ನಾವು ಮಾಡೇ ಮಾಡ್ತೀವಿ. ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ರೆ, ಸುಮ್ಮನೆ ಅರೆಸ್ಟ್ ಮಾಡಿದ್ರೆ ನಾವು ಬಿಡೋದೇ ಇಲ್ಲ. BJP ಜೊತೆಗೆ ನಿಂತ್ಕೊಳ್ಳುತ್ತೆ, ಎಲ್ಲರೂ ಜೊತೆಗೆ ನಿಂತ್ಕೊಳ್ತೀವಿ ಅನ್ನುವಂಥ ಮಾತನ್ನು, ಆಶ್ವಾಸನೆಯನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಪ್ರತಿಭಟನೆಯನ್ನು ಮಾಡಿರೋದು. ಇವತ್ತು 3 ದಿನ ಗಡುವು ಕೊಟ್ಟಿದ್ದಾರಂತೆ. ಅಲ್ಲಿರುವಂಥ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಕಮಿಷನರ್ ಅವರು. ಇಲ್ಲ, ಸಸ್ಪೆಂಡೇ ಮಾಡಬೇಕು ಅಂತ ಈಗ ಒತ್ತಾಯ ಮಾಡಿದ್ದಾರೆ. 3 ದಿನ ಗಡುವು ಕೊಟ್ಟಿದ್ದೀವಿ, ಅವರೇನಾದರೂ ಸಸ್ಪೆಂಡ್ ಮಾಡದೇ ಇದ್ದರೆ ನಾವು ಮತ್ತೆ ಇದೇ ರೀತಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈಗ ಆರ್ ಅಶೋಕ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಧಿಕ್ಕಾರ. ಹಿಂದೂ ಕಾರ್ಯಕರ್ತರನ್ನ, ರಾಮ ಭಕ್ತರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಮೋಸ. ಈ ಮೋಸದ ಸರ್ಕಾರ ತೊಲಗಬೇಕು.